ಹೊಸ ನಂಬರ್ ಆಗಿದೆ. ನಿನ್ನ ವಾಟ್ಸಪ್ ನಂಬರ್ಗೆ ಒಂದು ವಿಡಿಯೋ ಕಳಿಸಿದ್ದೀನಿ, ಅದನ್ನು ತಕ್ಷಣ ಓಪನ್ ಮಾಡಿ ನೋಡು. ಹ್ಮ್? ಅಯ್ಯಯ್ಯೋ, ಏನೋ ಆ ವಿಡಿಯೋ ನೋಡ್ದಾ? ಏನೋ ಬೊಂಬಟಾಗಿದ್ಯಾ? ಹಲೋ, ನೀನ್ ಯಾರಂತ ಮೊದಲು ಹೇಳು. ನಾನು ಹೇಳೋದನ್ನ ಕೇಳು. ನಾನು ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಅನ್ನೋ ವಿಷಯ ಎಲ್ಲ ನಿನ್ಗೆ ಬೆಳೆದಿರೋದು. ನೀನು 5 ಲಕ್ಷ ರೂಪಾಯಿ ನನಗೆ ಕೊಟ್ರೆ ನಿಮ್ಮ ವಿಡಿಯೋನ ನಾನು ಡಿಲೀಟ್ ಮಾಡ್ಬಿಟ್ಟು ಸೈಲೆಂಟಾಗಿ ಹೋಗ್ತಾ ಇರ್ತೀನಿ. ಹಂಗಿಲ್ಲ ಅಂತಿಟ್ಕೋ, ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ವಿಡಿಯೋನ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲೂ ಪೋಸ್ಟ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ನೀನು ನಿನ್ನ ಗಂಡನು ಎಂಜಾಯ್ ಮಾಡಿರೋ ಈ ವಿಷಯನ ಈ ಪ್ರಪಂಚನೇ ನೋಡಿ ಎಂಜಾಯ್ ಮಾಡುತ್ತೆ. ಇದ್ರಲ್ಲಿ ಯಾವ್ದು ಬೆಟ್ರು ಅಂತ ಹೇಳಿ ನೀನೇ ಚೆನ್ನಾಗಿ ಯೋಚನೆ ಮಾಡಿ ಹೇಳು. ನಾನೊಂದು ಅರ್ಧ ಗಂಟೆ ಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ. ಓಕೆನಮ್ಮ? ಚೆನ್ನಾಗಿ ಯೋಚನೆ ಮಾಡ್ಕೊಮ್ಮ. ಏನೋ ಇವಾಗ ಏನ್ ಮಾಡೋದು? ಗೀತಾ, ಗೀತಾ, ಏಯ್, ಏನಾಯ್ತು? ಯಾಕೆ ತುಂಬ ಡಲ್ ಆಗಿದೆಯಾ? ಹ್ಮ್. ಏಯ್, ಇದೇನೆ? ಒಬ್ಬ ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದಾರಿ. ಈ ವಿಡಿಯೋನ ತೋರಿಸಿ 5 ಲಕ್ಷ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾನ್ರಿ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇಂಟರ್ನೆಟ್ ಅಲ್ಲಿ ಹಾಕ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ ಅವನು. ಆ, ಇವಾಗ ಏನ್ ಮಾಡೋದು ರೀ? ಏನಾಯ್ತ್ರಿ? ಯಾಕೆ ವಿಡಿಯೋನ ತಿರ್ಗಾ ನೋಡ್ತಾ ಇದೀರಿ ನೀವು? ಈ ವಿಡಿಯೋನ ಎಲ್ಲಿ ರೆಕಾರ್ಡ್ ಮಾಡಿದಾರಂತೆ ಕಂಡುಹಿಡಿಬೇಕಲ್ವಾ, ಅದಕ್ಕೋಸ್ಕರನೇ. ಇದನ್ನ ಎಲ್ಲಿ ರೆಕಾರ್ಡ್ ಮಾಡಿದಾರಂತ ನನಗೆ ಗೊತ್ತಾಯ್ತು. ಯಾವ ಜಾಗದಲ್ಲಿ? ನಾವು ಲಾಸ್ಟ್ ವೀಕ್ ರಿಲೇಟಿವ್ ಮ್ಯಾರೇಜ್ಗೋಸ್ಕರ ಬಳ್ಳಾರಿಗೆ ಹೋಗಿದ್ವಲ್ವಾ, ಹ್ಮ್. ಆಗ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಲ್ವಾ, ಅಲ್ಲೇ ರೆಕಾರ್ಡ್ ಮಾಡಿದ್ದಾನೆ ನೋಡು. ಹೌದು ರೀ, ಆ ಹೋಟೆಲ್ ರೂಮೇ ಇದು. ನಾನ್ ಅವತ್ತೇ ಲೈಟ್ ಆಫ್ ಮಾಡಿ ಅಂತ ಎಷ್ಟು ಸಲ ನಿಮ್ ಹತ್ರ ಹೇಳ್ದೆ, ನೀವ್ ನನ್ ಮಾತೇ ಕೇಳಲಿಲ್ಲ. ಇವಾಗ ನೋಡಿ ಏನಾಯ್ತು ಅಂತ. ಸರಿ, ಒಂದು ನಿಮಿಷ ಇರು. ನನ್ನ ಫ್ರೆಂಡ್ ಒಬ್ನು ಇವರಲ್ಲಿ ಪೊಲೀಸ್ ಆಗಿದ್ದಾನೆ, ಅವನಿಗೆ ಕಾಲ್ ಮಾಡಿ ಏನು ಮಾಡ್ಬೇಕಂತ ಕೇಳ್ತೀನಿ. ಬೇಗ ಅವ್ರಿಗೆ ಕಾಲ್ ಮಾಡ್ರಿ. ಏನೋ ಏನು ವಿಷಯ? ಇವಾಗ ನನ್ನ ನೆನ್ಪು ಬಂತಾ ಕಾಲ್ ಮಾಡೋದಕ್ಕೆ? ಲೇ, ಅರ್ಜೆಂಟಾಗಿ ನನಗೊಂದು ಹೆಲ್ಪ್ ಬೇಕಿತ್ತು ಕಣೋ, ಅದಕ್ಕೆ ನಿನಗೆ ಕಾಲ್ ಮಾಡಿದ್ನಿ. ಎಲ್ಪ್ ಬೇಕು ಅಂದರೆ ಮಾತ್ರನೇ ನಾನು ಕಾಲ್ ಮಾಡೋದಲ್ವಾ? ಸರಿ, ಏನು ಎಲ್ಪ್ ಬೇಕು ಹೇಳು. ಲೇ, ಲಾಸ್ಟ್ ವೀಕ್ ನಾನು ನನ್ನ ಹೆಂಡತಿ ಇಬ್ರು ನಮ್ಮ ರಿಲೇಟಿವ್ ಮ್ಯಾರೇಜ್ಗೋಸ್ಕರ ಬಳ್ಳಾರಿವರೆಗೂ ಹೋಗಿದ್ವಿ. ಅಲ್ಲೊಂದು ಹೋಟೆಲ್ ರೂಮಲ್ಲಿ ಸ್ಟೇ ಮಾಡಿದ್ವಿ. ಆಗ ನಾವಿಬ್ರು ಒಂದಾಗಿರೋದನ್ನ ಯಾರೋ ಹಿಡನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಬಿಟ್ರು. ಆ ವಿಡಿಯೋನ ನನ್ನ ಹೆಂಡತಿಗೆ ಕಳಿಸಿ 5 ಲಕ್ಷ ದುಡ್ಡನ್ನ ತಕ್ಷಣ ಕೊಡದೇ ಇದ್ರೆ ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡ್ತೀನಂತ ಬ್ಲ್ಯಾಕ್ ಮೇಲ್ ಮಾಡಿದ್ನ ಕಣೋ. ನನಗೇನು ಮಾಡ್ಬೇಕಂತ ತಿಳಿದೇನೆ ನಾನು ನಿನಗೆ ಕಾಲ್ ಮಾಡಿದ್ನಿ. ಅವ್ರು ಕೇಳಿದ್ರು ಅಂತೇಳಿ ನೀನು ದುಡ್ಡು ಕೊಟ್ಟೆ ಅಂತ ಇಟ್ಕೋ. ಆಮೇಲೆ ನಿನ್ನ ಮತ್ತೆ ಬೆದರಿಸಿ ದುಡ್ಡು ಕೇಳ್ತಾನೆ ಇರ್ತಾರೆ. ಮೊದಲು ನೀನು ಹೋಗಿ ಸೈಬರ್ ಕ್ರೈಮಲ್ಲಿ ಒಂದು ಕಂಪ್ಲೇಂಟ್ ಕೊಡು. ಆಯ್ತು ಕಣೋ. ಏನು ಅಂದ್ರೆ ನಿಮ್ ಫ್ರೆಂಡ್ ಏನ್ ಹೇಳ್ತಾ ಇದ್ದಾರೆ? ಅವನು ಮೊದಲು ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಫೈನ್ ಮಾಡಕ್ಕೆ ಹೇಳ್ತಾ ಇದ್ದೇನೆ. ನಾವ್ ಅಕಸ್ಮಾತ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ನ್ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಏನ್ರಿ ಮಾಡೋದು? ನೆಕ್ಸ್ಟ್ ಏನು ನಡೆದ್ರೂ ನಾವು ಅದನ್ನು ಫೇಸ್ ಮಾಡಲೇಬೇಕು. ನಾವು ಅದನ್ನು ಅನ್ಕೊಂಡು ಭಯಪಡ್ತಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸರಿ, ಮೊದಲು ಕಂಪ್ಲೇಂಟ್ ಕೊಡೋಣ ಬಾ. ಆ ಹ್ಞೂ